ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಹುಳಿಯಾರು ಹೋಬಳಿಯ ಪರಿಶಿಷ್ಟ ಜಾತಿ ಅಲೆಮಾರಿಗಳಿಗೆ ನಿವೇಶನ ಹಕ್ಕುಪತ್ರ ಹಾಗೂ ಮನೆ ನಿರ್ಮಾಣ ಕಲ್ಪಿಸುವಂತೆ ಒತ್ತಾಯಿಸಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಪರಿಶಿಷ್ಟ ಜಾತಿ ಅಲೆಮಾರಿಗಳು 2018ರಿಂದ ಹಲವು ಹೋರಾಟಗಳನ್ನು ನಡೆಸಿದ ಪರಿಣಾಮವಾಗಿ ಕೆಂಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಡಗೆರೆ ಸರ್ವೆ ನಂಬರ್ 20P1ರಲ್ಲಿ 135 ಗುಂಟೆ ಜಮೀನಿನಲ್ಲಿ 35 ಸೈಟುಗಳಿಗೆ ಹಕ್ಕುಪತ್ರ ನೀಡಲಾಗಿತ್ತು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಆದರೆ ವಿವಿಧ ಕಾರಣಗಳನ್ನು ಮುಂದಿಟ್ಟು ಉಳಿದ 25 ಸೈಟ್ಗಳ ಹಕ್ಕುಪತ್ರ ಇನ್ನೂ ವಿತರಿಸಿಲ್ಲ. ಮುಖ್ಯಮಂತ್ರಿ ಕಚೇರಿ ಹಾಗೂ ಕಂದಾಯ ಸಚಿವರ ಮೂಲಕ ಹಲವು ಬಾರಿ ಜಿಲ್ಲಾಡಳಿತವನ್ನು ಸಂಪರ್ಕಿಸಿ ದಾಖಲೆಗಳನ್ನು ಸಲ್ಲಿಸಿದರೂ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ ಎಂದು ಆರೋಪಿಸಲಾಗಿದೆ. ಉಳಿದ 27 ಸೈಟುಗಳ ಹಕ್ಕುಪತ್ರ ವಿತರಣೆಗೆ ನಿಗದಿತ ಸಮಯ ಪ್ರಕಟಿಸಬೇಕು. ಜೊತೆಗೆ ಗಣೆ ಬಾಧಿತ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಶೀಘ್ರ ಮನೆ ನಿರ್ಮಾಣ ಕಲ್ಪಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಎಂದು ತಿಳಿದು ಬಂದಿದೆ. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಹುಳಿಯಾರು. ನಾನು 2018ರಿಂದ ಹೋರಾಟ ಮಾಡ್ತಾ ಬಂದು ಇಲ್ಲಿವರೆಗೆ ಅಲೆಮಾರಿಗಳಿಗೆ ಅಲ್ಲಿ SC ಸಮುದಾಯಗಳಾದಂಥ ದೊಂಬ್ರು, ಬಂದಿಜೋಗಿ, ಕೊರಮ, ಸಿಳ್ಳೆಕ್ಯಾತ, ಚನ್ನದಾಸ, ದೊಂಬಿದಾಸ, ಎಳೂರು ಈ ಥರದ 9 ಸಮುದಾಯಗಳು ಅಲ್ಲಿ ವಾಸವಾಗಿದ್ದಾವೆ. ಅವರು ಅಸ್ಪೃಶ್ಯ ಅಲೆಮಾರಿಗಳು. ಆದ್ದರಿಂದ ಇಲ್ಲಿ ಕೆರೆ ಒಳಗೆ ಹೆಚ್ಚು ಕಡಿಮೆ ಅಂತಂದರೆ 2018 ಹೋರಾಟ ಮಾಡ್ತಾ 1 ಎಕರೆ 35 ಗುಂಟೆ ಲ್ಯಾಂಡನ್ನು ಕೊಟ್ಟಿದ್ರು ಸರ್ಕಾರ. ಅದರಲ್ಲಿ ಯಾವ ಕಿತಾಪತಿ ಮಾಡಿ ನಮಗೆ ಕೊಟ್ಟಂಥ ಜಮೀನನ್ನು ಅರ್ಧ ಗ್ರಾಮಸ್ಥರಿಗೆ ಅಂತ ಬಿಡಿಸಿರು, ಇನ್ನು ಅರ್ಧ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ 34 ಮಾತ್ರ ಹಕ್ಕುಪತ್ರ ಬಂದಿದೆ. ಇನ್ನು 27 ನಿವಾಸಗಳಿಗೆ 30 ಗುಂಟೆ ಜಮೀನನ್ನು ನಮಗೆ ಅಕ್ವೈರ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಫಾರ್ಮೇಷನ್ ಮಾಡಿಲ್ಲ, ನಮ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ ಸರ್. ಅವು ಆಗೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ ಒಂದು. ಆಮೇಲೆ ಈಗ ಇಲ್ಲಿವರೆಗೆ DC ಅವ್ರು ಮಾಡಿದ್ದಾರೆ, ಅವ್ರ ಮೇಲೆ ನಾನು ಅನ್ಯಾಯ ಹೇಳ್ತಿಲ್ಲ, ಮಾಡಿದ್ದಾರೆ. ಹಕ್ಕುಪತ್ರ ಕೊಡಬೇಕು, ನಮಗೆ ಮನೆ ನಿರ್ಮಾಣ ಮಾಡಬೇಕು. ಇದನ್ನು ಇಟ್ಕೊಂಡು ಮಾತ್ರ ಇವತ್ತು ಈ ಪ್ರತಿಭಟನೆಯನ್ನು ಮುಂದುವರಿಸ್ತಿದ್ದೀವಿ. ಇದು ಕೊಡೋ ತನಕ ಮಾತ್ರ CM ನಿಯೋಗವಾಗೋದಾಗಲಿ ಅವ್ರು ಹೇಳಿದ್ದಾರೆ. ಆಲ್ರೆಡಿ ನಾವು ಟೈಮ್ ಕೊಡಿಸ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಪಾಪ ಇವ್ರ ಮಾತು ಮೀರಿ ಹೋಗಬಾರ್ದು. ಇವ್ರಿಗೆ ನಾವು ಅವತ್ತಿಂದಲೂ ಕೂಡ ಸ್ಪಂದಿಸಿದ್ದಾರೆ ಮೇಡಮ್ ಅವರು. ಆದ್ದರಿಂದ ಇವ್ರ ಮಾತು ತಿಳ್ಕೊಂಡು ಮುಂದುವರಿಯೋಣ ಅಂತ ಇವತ್ತು ನಾವು ಈ ನಿರ್ದಿಷ್ಟವಾದ ಒಂದು ಚಾಲನೆಗೆ ಕೈ ಹಾಕಿದ್ವಿ ಸರ್. ವಯಸ್ಸಾದವರು ಸರ್ ಒಬ್ಬರು, ಅದರಲ್ಲಿ 9 ಜನದಲ್ಲಿ ಒಬ್ಬರು ಮಾತ್ರ ಗೋವಿಂದಪ್ಪ ಅಂತ 60 ವರ್ಷದ ಸತ್ತೋದ್ರು ಸರ್. ಆದರೆ ಆ ಕೆರೆ ಒಳಗಿನ ಒಂದು ವಿಷ ಜಂತುಗಳ ಮುಖಾಂತರವಾಗಿ 3 ಜನಕ್ಕೆ ಹಾವು ಕಡಿತು ಸರ್. ಅದರಲ್ಲಿ 20 ಜನ ಉಟ್ಕೊಂಡ್ರು. ಇನ್ನೊಬ್ಬರ ಹತ್ರ ದುಡ್ಡಿಲ್ದೇನೆ, ಅದು ಓಡ ಆಗ್ತಾನೆ, ಹಾಸ್ಪಿಟ್ಲ್ಗೆ ಹೋಗ್ತಾನೆ, ನಿರ್ಗತಿಕವಾಗಿ ಸತ್ತೋದು ಸರ್. ಆಮೇಲೆ ಇನ್ನೊಬ್ಬರು ಯಾವಾಗ ಒಬ್ಬರಿಗೆ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ದಲೇ ಸತ್ತೋದ್ರು ಸರ್, ವಿಷ ಕುಡಿದು ಸತ್ತೋದ್ರು ಸರ್. ಹಾಗಾಗಿ ಹೆಚ್ಚು ಕಡಿಮೆ ಅಂತಂದರೆ 9 ಜನ. ಅದರಲ್ಲಿ ಇವರು ಯುವಲಕ್ಷ್ಮ ಅಂತ ಸಿಳ್ಳೆಕ್ಯಾತ ಸಮುದಾಯ ಸರ್. ಆಯಮ್ಮ ಕರೆಕ್ಟ್ ಒಂದು 38 ವರ್ಷ ಸರ್. ಆಯಮ್ಮ ಕೂಡ ಈ ಥರ ಇದ್ಕೆ ಕೆಲಸಕ್ಕೆ ಹೋಗಿ ಅಪೌಷ್ಟಿಕತೆ ಆಹಾರ ಇಲ್ಲದೇ ಅಪೌಷ್ಟಿಕವಾಗಿ ಸತ್ತೋದು ಸರ್. ಈ ವಯಸ್ಸಾಗಿ ಸತ್ತಿಲ್ಲ ಸರ್, ಒಬ್ಬರೇ ಅದರಲ್ಲಿ ವಯಸ್ಸಾಗಿ ಸತ್ತಿರೋರು. ಮಿಕ್ಕಿದವರೆಲ್ಲ ಈ ಹುಳ, ಉಪ್ಪೆ, ಜಂತು, ಈ ಕೀಟನಾಶಕ ಇವರಿಂದನೇ ಸತ್ತೋದ್ರು ಸರ್. ಆ ಥರ ಚಳಿಯಿಂದ ಸತ್ತೋದ್ರು. ಒಬ್ಬ ಬಾಣತಿ ಚಳಿಯಿಂದನೇ ಸತ್ತೋದ್ರು ಸರ್. ಅಲ್ಲ ನಮ್ಮ ಅಂದಿನ ದಿನ ಇಡೀ ತುಮಕೂರು ಜಿಲ್ಲೆಯಲ್ಲಿರುವಂಥ ಪಿಂಜಾರ, ದರವೇಶಿ, ಕಡಿಕಲರ, ಅಂದಿಜೋಗಿ, ಕೊರಮ, ಶಿಳ್ಳೆಕ್ಯಾತ, ದಕ್ಕಲಿಗ, ಮಂಡ್ರು, ಗೋಸಂಗಿ, ಚನ್ನದಾಸ, ದೊಮಿದಾಸ, ಕಾರ್ದಿ, ಜಾರ್ಸಿ, ಗಂಟಿಚೌರ್, ಚಕ್ಕರ್ಮನ್, ಮಾಂದರಡಿ, ಇದು ಇಡೀ ತುಮಕೂರು ಜಿಲ್ಲೆಯಲ್ಲಿ 11 ತಾಲೂಕಿನ ಎಲ್ಲ ಅಲೆಮಾರಿಗಳು ಕೂಡ ಕನಿಷ್ಠ ಅಂದರೂ ಕೂಡ 1-1.5 ಲಕ್ಷ ಜನ ಇಲ್ಲಿಗೆ ಬರೋ ಅವಕಾಶ ಇದೆ ಸರ್. ಅವತ್ತು ನಾವು CM ಅವರನ್ನು ನೇರವಾಗಿ ಭೇಟಿ ಮಾಡಿ ಅವತ್ತು ಅವರಿಗೆ ನಾವು ಅವರಿಂದ ಏನು ಉತ್ತರ ಹೇಳ್ತಾರೆ ಅದನ್ನು ನಾವು ನಿಭಾಯಿಸ್ತೀವಿ ಸರ್. ಆಮೇಲೆ ಮುಂದೆ ಬಾ. ನನ್ನ ಹೆಸರು ಲಕ್ಷ್ಮಕಾಂತ ಹುಳಿಯಾರು. ನಾವು ಅಲೆಮಾರಿಗಳ ಸಂಘಟನೆ ನಮ್ಮದು. ಮತ್ತು 20 ವರ್ಷದಿಂದ ನಾವು ನಿವೇಶನಕ್ಕಾಗಿ ನಾವು ಹೋರಾಟ ಮಾಡಿದ್ದೀವಿ. ಸುಮಾರು ಒಂದು 50 ಸಾರಿ ನಾವು ಇಲ್ಲಿ DC ಕಚೇರಿಗೆಲ್ಲ ಓಡಾಡಿದ್ದೀವಿ. ಮತ್ತು ನಮಗೆ 1 ಎಕರೆ 30 ಗುಂಟೆ ಜಾಗ ನಮಗೆ ಪರ್ಮಿಷನ್ ಮಾಡಿಕೊಟ್ಟು ಅದರಲ್ಲಿ ಗ್ರಾಮಸ್ಥರಿಗಂತ ಹೇಳ್ಬಿಟ್ಟು ಅರ್ಧ ಡಿವೈಡ್ ಮಾಡಿದರು. 34 ಜನಕ್ಕೆ ಮಾತ್ರ ಕೊಟ್ಟರು, 61 ಕುಟುಂಬಗಳಿಗೆ. ಇನ್ನು 26 ಕುಟುಂಬಗಳು ಹಾಗೆ ಉಳ್ಕೊಂಡಿದ್ದಾವೆ. ಅವ್ರಿಗಾಗಿ ನಾವು ಮತ್ತೆ ಕೇಳೋ ಹೊತ್ತಿಗೆ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಸ್ವಲ್ಪ 30 ಗುಂಟೆ ಜಾಗ ಇದೆ, ಅದು ಪರ್ಮಿಷನ್ ಮಾಡಿದ್ದಾರೆ, ಅದಕ್ಕೆ ಮಣ್ಣು ಹೊಡೆದಿಲ್ಲ, ಲೆವೆಲ್ ಮಾಡಿದ್ದಾರೆ ಅಷ್ಟೇ.
ಇವತ್ತು ನಾಳೆ ಅಂತ ಹೇಳ್ಬಿಟ್ಟು ಹಿಂಗೆ ನಮ್ಮನ್ನು ಸತಾಯಿಸ್ತಾ ಇದ್ದಾರೆ. ಯಾರೂ ಕೆಲಸ ಮಾಡಿಲ್ಲ. ಮತ್ತು ಅದರಲ್ಲಿ 9 ಜನ ಮತ್ತು ನಮಗೆ ಸತ್ತೋಗಿದ್ದಾರೆ. ಅಲ್ಲಿ ನೀರಿನ ವ್ಯವಸ್ಥೆ ಜಾಸ್ತಿ, ನಮಗೆ ಒತ್ತಡ. ಹುಳಿಯಾರ್ನಲ್ಲಿ ಇದ್ದೀವಿ, ನಮಗೆ ಗುಡ್ಲು ಹಾಕೋಣಕ್ಕೂ ಕೂಡ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಹಕ್ಕುಪತ್ರಗಳು ಕೊಟ್ಟರೆ ಅಲ್ಲಿ ಗುಡ್ಲು ಹಾಕ್ಕೊಂತಾರೆ. ಅದನ್ನು ಕೇಳೋಕ್ಕೆ ಸಲುವಾಗಿ ನಾವು ನೇರವಾಗಿ DC ಕಚೇರಿಗೆ ಬಂದಿದ್ದೀವಿ. ನಮಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ನಮಗೆ ಬೇಗನೆ ನಮಗೆ ಅತಿ ಶೀಘ್ರದಲ್ಲೇ ನಮಗೆ 26 ಆಸ್ಪತ್ರೆಗಳನ್ನು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತು 34 ಮನೆಗಳಿಗೆ ನಿವೇಶನ ಇಲ್ಲ. ಆ ನಿವೇಶನಕ್ಕಾಗಿ ನಾವು ಗ್ರಾಂಟಿಗಾಗಿ ಕೂಡ ಕೇಳಬೇಕು ಅಂದಾಗಿ ನಾವು ಅಂದ್ಕೊಂಡು ಬಂದ್ವಿ. ನಮಗೆ ಯಾವ ಕೆಲಸಗಳು ಕೂಡ ನಮಗೆ ಸರ್ಕಾರ ನಮಗೆ ಯಾವುದೂ ನಡೆಸ್ತಾ ಇಲ್ಲ. ಅದಕ್ಕಾಗಿ DC ಕಚೇರಿ ಹತ್ರ ಬಂದಿದ್ವಿ. ಈಗ ಅವ್ರು ಹೇಳಿದರು DC ಮೇಡಮ್ ಇನ್ನು ಇದು ಮೀರಿ ಅವರು ಇಷ್ಟಕ್ಕೂ ಮಾಡಿಕೊಡ್ಲಿಲ್ಲ ಅಂದರೆ ನಾವು ನೇರವಾಗಿ CM ಹತ್ರ ಹೋಗೋಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಾವು ಇಷ್ಟು ನಮಗೆ ಮಾಡಿಕೊಡ್ರಿ ಅಂದಾಗ ನಾವು ಕೇಳ್ಕೊತಾ ಇದ್ದೀವಿ.